ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ನಮ್ಮ ಒಂದು ಚಾನಲಲ್ಲಿ ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಮತ್ತು ಇಲ್ಲಿ SD FD ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಎಲ್ಲರೂ ಕೂಡ ವಿಡಿಯೋನ ಸದುಪಯೋಗ ಪಡಿಸ್ಕೊಳ್ಳಿ. ಬನ್ನೀಗ ಮೊದಲನೇ ಪ್ರಶ್ನೆಯನ್ನು ಈಗ ನೋಡ್ಕೊಳ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಮೀಸಲು ಪಡೆ KSRP ಅಂತ ಕರಿತೇವೆ. ಈ ಒಂದು KSRPನಲ್ಲಿ ಈಗ ಇರತಕ್ಕಂತಹ ಒಟ್ಟು ಬೆಟಾಲಿಯನ್ಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಮೀಸಲು ಪಡೆಯಲ್ಲಿ ಈಗ ಇರತಕ್ಕಂತಹ ಒಟ್ಟು ಬೆಟಾಲಿಯನ್ಗಳ ಸಂಖ್ಯೆ ಎಷ್ಟು ಅಂತ ಸರಿಯಾದ ಉತ್ತರ ಆಪ್ಷನ್ ಡಿಲಿ 12 ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತ ಸರ್ಕಾರವು ಮಿಲಿಟರಿ ಪೊಲೀಸ್ನಲ್ಲಿ ಮಹಿಳೆಯರನ್ನು ಯಾವ ಶೇಕಡಾವಾರು ಶ್ರೇಣಿಯಲ್ಲಿ ನೇಮಕ ಮಾಡಲು ನಿರ್ಧಾರ ಮಾಡಿದೆ ಅಂತ. ಭಾರತ ಸರ್ಕಾರವು ಮಿಲಿಟರಿ ಪೊಲೀಸ್ನಲ್ಲಿ ಮಹಿಳೆಯರನ್ನು ಯಾವ ಶೇಕಡಾವಾರು ಶ್ರೇಣಿಯಲ್ಲಿ ನೇಮಕ ಮಾಡಲು ನಿರ್ಧಾರ ಮಾಡಿದೆ ಅಂತ ಕೇಳಿದರೆ 20% ಇಲ್ಲಿ ಸರಿಯಾದ ಉತ್ತರ ಆಗಿದೆ. 8 to ಡಿಗ್ರಿ ಅಂತ ಕೊಟ್ಟಿದ್ದಾರೆ. 8 ಡಿಗ್ರಿ ಚಾನಲ್ ಡ್ಯಾಶ್ ಏನು ಅಥವಾ 8 ಡಿಗ್ರಿ ಚಾನಲ್ ಏನಿದೆ ಇದನ್ನು ಯಾವ್ಯಾವುದನ್ನು ಪ್ರತ್ಯೇಕ ಮಾಡ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು 8 ಡಿಗ್ರಿ ಚಾನಲ್ ಏನಿದೆ ಇದು ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ನನ್ನು ಇಲ್ಲಿ ಪ್ರತ್ಯೇಕ ಮಾಡ್ತದೆ. ಇದು ಅರೇಬಿಯನ್ ಸಮುದ್ರದಲ್ಲಿ 8 ಡಿಗ್ರಿ ಚಾನಲ್ ನಾವು ನೋಡ್ತೇವೆ. ನೆಕ್ಸ್ಟ್ ಇಲ್ಲಿ 9 ಡಿಗ್ರಿ ಚಾನಲ್, 10 ಡಿಗ್ರಿ ಚಾನಲ್ ಇವೆಲ್ಲವೂ ಕೂಡ ಇಲ್ಲಿ ಅಂಡಮಾನ್ ನಿಕೋಬಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದನ್ನು ಎಲ್ಲರೂ ಕೂಡ ನಿಮ್ಮ ಒಂದು ಜಿಯೋಗ್ರಫಿ ಕ್ಲಾಸಸ್ಗಳಲ್ಲಿ ಕೇಳಿರ್ತೀರ. ಏನಾದರೂ ಇದರ ಬಗ್ಗೆ ಮಾಹಿತಿ ಬೇಕು ಅಂತ ನೀವು ನಮಗೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೋದು. ಅದರ ಬಗ್ಗೆಯೂ ಕೂಡ ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಓಕೆ, ಇಲ್ಲಿ ಮೃತ್ಯು ಸಮುದ್ರದ ಕರಾವಳಿಯನ್ನು ಹಂಚಿಕೊಂಡಿರುವ ದೇಶಗಳು ಯಾವ್ಯಾವುದು ಅಂತ ತುಂಬ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಮೃತ್ಯು ಸಮುದ್ರ ಅಂತ ಅಂದರೆ ಡೆಡ್ ಸಿ ಅಂತ ಕರಿತೇವೆ. ಡೆಡ್ ಸಿನ ಒಂದು ಕರಾವಳಿಯನ್ನು ಹಂಚಿಕೊಂಡಿರುವ ದೇಶಗಳು ಯಾವ್ಯಾವುದು ಅಂತ ಇದನ್ನು ಹಿಂದಿನ ವರ್ಷ UPSC ಎಕ್ಸಾಮಲ್ಲಿ ಕೇಳಿದ್ರು. ಅದನ್ನು ತೆಗೆದುಕೊಂಡು ಇಲ್ಲಿ ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ನೋಡಿ. ಇಲ್ಲಿ ಜೋರ್ಡಾನ್ ಮತ್ತು ಇಸ್ರೇಲ್ ಎಂಬತಕ್ಕಂಥದ್ದು, ಜೋರ್ಡಾನ್ ಮತ್ತು ಇಸ್ರೇಲ್ ಎಂಬತಕ್ಕಂಥ ಎರಡು ದೇಶಗಳು ಈ ಒಂದು ಮೃತ್ಯು ಸಮುದ್ರದ ಒಂದು ಕರಾವಳಿಯನ್ನು ಇಲ್ಲಿ ಹಂಚಿಕೊಂಡಿರ್ತವೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇಲ್ಲಿ ಮಹತ್ವದ ದಿನ ಮತ್ತು ದಿನಾಂಕಗಳನ್ನು ಇಲ್ಲಿ ಗುರುತಿಸಿ ಅಂತ ಇದೆ. ಮಾನವ ಹಕ್ಕುಗಳ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನ, ಅಂತಾರಾಷ್ಟ್ರೀಯ ಅರಣ್ಯ ದಿನ, ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಅಂತ 4 ದಿನಗಳನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಜನವರಿ 24, ಫೆಬ್ರವರಿ 21, ಮಾರ್ಚ್ 21, ಡಿಸೆಂಬರ್ 10 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ. ಮಾನವ ಹಕ್ಕುಗಳ ದಿನವನ್ನು ಜನವರಿ 24ರಂದು ಆಚರಣೆಯನ್ನು ಮಾಡ್ತೇವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಇಲ್ಲಿ ಪ್ರತಿ ವರ್ಷ ನಾವು ಡಿಸೆಂಬರ್ 10ರಂದು ಆಚರಣೆಯನ್ನು ಮಾಡ್ತೇವೆ. ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಪ್ರತಿ ವರ್ಷ ಮಾರ್ಚ್ 21ರಂದು ಆಚರಣೆಯನ್ನು ಮಾಡ್ತೇವೆ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಪ್ರತಿ ವರ್ಷ ನಾವು ಜನವರಿ 24ರಂದು ಆಚರಣೆಯನ್ನು ಮಾಡ್ತೇವೆ. ಅದಕ್ಕಾಗಿ ಆಪ್ಷನ್ ಬಿ ಇದೆ ನೋಡಿ ಸರಿಯಾದ ಉತ್ತರ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಒಂದು ಪ್ರಶ್ನೆ, ವಿಶ್ವ ಅರಣ್ಯ ದಿನವನ್ನು ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತೇವೆ ಅಂತ ಈಗಲೇ ಪ್ರಶ್ನೆಯನ್ನು ಕೇಳಿದೆ. ಇಲ್ಲಿತ್ತು ನೋಡಬೇಕಾದ್ರೆ ಅಂತಾರಾಷ್ಟ್ರೀಯ ಒಂದು ಅರಣ್ಯ ದಿನವನ್ನು ಮಾರ್ಚ್ 21 ಅಂತ ಕೊಟ್ಟಿದ್ದೇನೆ. ವಿಶ್ವ ಅರಣ್ಯ ದಿನವನ್ನು ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತೀವಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದನ್ನು ಕೂಡ ಮಾರ್ಚ್ 21ನೇ ತಾರೀಕಿನಂದು. ಆಪ್ಷನ್ ಇಲ್ಲಿ ಬಿ, ಮಾರ್ಚ್ 21 ಸರಿಯಾದ ಉತ್ತರ ಆಗಿದೆ. ಓಕೆ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂಬಿಕಾ ತನಯದತ್ತ, ಬೀಚಿ, ನಿರುಪಮ, ಆನಂದ ಕಂದ ಅಂತ ಇದೆ. ಬೆಟಗೇರಿ ಕೃಷ್ಣ ಶರ್ಮಾ, ದಾರಾ ಬೇಂದ್ರೆ, ರಾಯಸೇನ ಭೀಮಸೇನರಾವ್, ಪದ್ಮರಾಮಚಂದ್ರ ಅಂತ ಇದೆ. ಅಂಬಿಕಾ ತನಯದತ್ತ ಎಲ್ರಿಗೂ ಕೂಡ ಗೊತ್ತಿದೆ, ದಾರಾ ಬೇಂದ್ರೆ ಅಂತ. ಅದನ್ನು ಹುಡ್ಕೋಣ ಬನ್ನಿ. ಈಗ ಒಂದನೇದು ಇಲ್ಲಿ ಬಿ ಆಗಬೇಕು. ಒಂದನೇದು ಬಿ, 2ರಲ್ಲಿದೆ ಬಿ ಮತ್ತು ಸಿ ಆಪ್ಷನ್ಗಳಲ್ಲಿ. ನೆಕ್ಸ್ಟು ಇನ್ನೊಂದು ನೋಡೋಣ. ಬೀಚಿ ಇಲ್ಲಿ ಯಾವುದಾಗಬೇಕಪ್ಪ ಅಂತಂದರೆ ರಾಯಸೇನ ಭೀಮಸೇನರಾವ್. ಬೀಚಿ ಅಂತ ಇಲ್ಲಿ ಸಿಗ್ಬಿಡುತ್ತೆ, ಭೀಮಸೇನರಾವ್ ಅಂತ. ಬೀಚಿ ಅಂತ 2 ಸಿ ಆಗಬೇಕು. 2 ಸಿ ಇಲ್ಲಿ ಸಿ ಆಪ್ಷನಲ್ಲಿ ಮಾತ್ರ ಇದೆ. ಹಾಗಾಗಿ ಡೈರೆಕ್ಟಾಗಿ ನಾವು ಆನ್ಸರ್ನ ಮಾಡ್ಬೋದು. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ ಅಂತ. ಓಕೆ, ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದ್ದಾವೆ, ಮಿಸ್ ಮಾಡ್ಕೋಬೇಡಿ. ನಿಮ್ಮ ಎಕ್ಸಾಮ್ಗಳಲ್ಲಿ ಇಲ್ಲಿಂದ ಪ್ರಶ್ನೆಗಳು ಬರ್ಬೋದು. ಇಲ್ಲಿ ಕೂಡ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ವಿಶ್ವ ರೆಡ್ ಕ್ರಾಸ್ ದಿನ, ಅಂತಾರಾಷ್ಟ್ರೀಯ ಯೋಗ ದಿನ, ಭಾರತದ ವಾಯುದಳ ದಿನ, ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನ ಅಂತ ನೋಡಿ. ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಏನು ಅಂತಾರಾಷ್ಟ್ರೀಯ ಯೋಗ ದಿನ ಯಾವಾಗ ಆಚರಣೆಯನ್ನು ಮಾಡ್ತೇವೆ ಅಂತ ಅಂದರೆ ಪ್ರತಿ ವರ್ಷ ಇಲ್ಲಿ 21ನೇ ಜೂನಂದು ನಾವು ಆಚರಣೆಯನ್ನು ಮಾಡ್ತೇವೆ. ಹಾಗಾದರೆ ಇಲ್ಲಿ B1 ಆಗಬೇಕು. B1 ಎಲ್ಲಿದೆ ಅಂತ ನೋಡೋಣ. B1 3 ಆಪ್ಷನ್ಗಳಲ್ಲಿದ್ದಾವೆ, ಇದನ್ನು ಬಿಟ್ಬಿಡೋಣ. ವಿಶ್ವ ರೆಡ್ ಕ್ರಾಸ್ ದಿನ ನೋಡಿ. ಇಲ್ಲಿ ವಿಶ್ವ ರೆಡ್ ಕ್ರಾಸ್ ದಿನ 21 ಜೂನ್ ಇದೆ, 8 ಮೇ ಇದೆ, 8 ಸೆಪ್ಟೆಂಬರ್ ಇದೆ, 8ನೇ ಅಕ್ಟೋಬರ್, 7ನೇ ನವೆಂಬರ್ ಅಂತ ಇದೆ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ 8 ಮೇ ಆಗಿರ್ತಕ್ಕಂಥದ್ದು. 8ನೇ ತಾರೀಕು ಮೇ ತಿಂಗಳಂದು ಇಲ್ಲಿ ರೆಡ್ ಕ್ರಾಸ್ ದಿನವನ್ನು ಆಚರಣೆ ಮಾಡ್ತೇವೆ. ಹಾಗಾದರೆ ಇಲ್ಲಿ 2ನೇದು ಇಲ್ಲಿ ಆಪ್ಷನ್ ಸಿ ನಲ್ಲಿ 2 ಭಾಗದಲ್ಲಿದ್ದಾವೆ. ಹಾಗಾದರೆ ಇನ್ನೂ ಕೂಡ ನೋಡ್ಕೊಳ್ತಾ ಬರೋಣ. ಕೊನೆಯದಾಗಿ ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನವನ್ನು ನೋಡೋಣ. ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನ ಏನಿದೆ ಇನ್ನು 8ನೇ ಸೆಪ್ಟೆಂಬರ್ನಂದು ಆಚರಣೆ ಮಾಡ್ತೇವೆ. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪ್ರತಿ ವರ್ಷ ಈ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಣೆಯನ್ನು ಮಾಡ್ತೇವೆ ಅಂತ ಕೇಳಿದರೆ ಪ್ರತಿ ವರ್ಷ ಯಾವ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಣೆಯನ್ನು ಮಾಡ್ತೇವೆ ಅಂತ ಕೇಳಿದರೆ ಆಗಸ್ಟ್ 29ನೇ ತಾರೀಕಿನಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಪ್ರತಿ ವರ್ಷ ನಾವು ಆಚರಣೆಯನ್ನು ಮಾಡ್ತೇವೆ. ಕುಸುಮ ಬಾಲೆ ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಕುಸುಮ ಬಾಲೆ ಎಂಬತಕ್ಕಂಥ ಒಂದು ಕೃತಿಯ ಕರ್ತೃ ಯಾರು ಅಂತ ದೇವನೂರು ಮಹಾದೇವ ಆಗಿರ್ತಕ್ಕಂಥದ್ದು. ಕುಸುಮ ಬಾಲೆ ಕೃತಿಯ ಒಂದು ಕರ್ತೃ ಯಾರಪ್ಪ ಅಂತ ಅಂದರೆ ದೇವನೂರು ಮಹಾದೇವ ಆಗಿರ್ತಾರೆ.
ಜಗತ್ತಿನ ಅಮೆಚ್ಯೂರ್ ಬಿಲಿಯಾರ್ಡ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಯಾರು ಅಂತ. ಜಗತ್ತಿನ ಅಮೆಚ್ಯೂರ್ ಬಿಲಿಯಾರ್ಡ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಯಾರು ಅಂತ ವಿಲ್ಸನ್ ಜೋನ್ಸ್ ಎಂಬತಕ್ಕಂಥವ್ರು ಜಗತ್ತಿನ ಅಮೆಚ್ಯೂರ್ ಬಿಲಿಯಾರ್ಡ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯರು ಆಗಿರ್ತಾರೆ. ಕ್ಯಾಡಿ, ಬಂಕರ್, ಬೋಗಿ ಇವು ಯಾವ ಕ್ರೀಡೆಗೆ ಸೇರಿದ ಶಬ್ದಗಳು ಅಂತ ಕೊಟ್ಟಿದ್ದಾರೆ. ಕ್ಯಾಡಿ ಆಗಿರ್ಬೋದು, ಬಂಕರ್ ಆಗಿರ್ಬೋದು ಮತ್ತು ಬೋಗಿ ಆಗಿರ್ಬೋದು ಇವು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ. ಇವು ಮೂರು ಕೂಡ ಇಲ್ಲಿ ಗಾಲ್ಫ್ ಕ್ರೀಡೆಗೆ ಇಲ್ಲಿ ಸಂಬಂಧ ಹೊಂದಿದೆ. ಮುಂದಿನ ಪ್ರಶ್ನೆ, ಸಿ.ಕೆ. ನಾಯ್ಡು ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ. ಸಿ.ಕೆ. ನಾಯ್ಡು ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಕೇಳಿದರೆ ಸಿ.ಕೆ. ನಾಯ್ಡು ಟ್ರೋಫಿ ಇದು ಕ್ರಿಕೆಟ್ ಒಂದು ಗೇಮ್ಗೆ ಸಂಬಂಧ ಹೊಂದಿರತಕ್ಕಂಥದ್ದು. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕರ್ನಾಟಕದ ಜನಪ್ರಿಯ ಜಾನಪದ ನೃತ್ಯ ಶೈಲಿಯ ಡೊಳ್ಳು ಕುಣಿತವನ್ನು ಇಲ್ಲಿ ಯಾವ ಒಂದು ಸುತ್ತ ಇಲ್ಲಿ ಹೆಣೆಯಲಾಗಿದೆ ಅಂತ ಕೇಳಿದರೆ ಇದನ್ನು ಬೀರೇಶ್ವರನ ಸುತ್ತ ಇಲ್ಲಿ ಹೆಣೆಯಲಾಗಿದೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ ಅಂತೆ. ಬನ್ನಿ ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಕೆಳಗಿನ ಒಂದು ಭಾರತೀಯ ಶಾಸ್ತ್ರೀಯ ನೃತ್ಯಗಳ ಅವುಗಳು ಉಗಮವಾದ ರಾಜ್ಯಗಳೊಂದಿಗೆ ಹೊಂದಿಸಿ ಬರಿ ಅಂತ ಇದೆ. ಕೂಚಿಪುಡಿ ಮತ್ತು ಇಲ್ಲಿ ಒಂದು ಯಾವ ರಾಜ್ಯದಲ್ಲಿ ಇದು ಉಗಮ ಆಗಿದೆ ಅಂತ ಕೊಟ್ಟಿದ್ದಾರೆ. ಕೂಚಿಪುಡಿ, ಕಥಕ್ಕಳಿ, ಶಾಸ್ತ್ರೀಯ ಭರತನಾಟ್ಯಂ ಅಂತ ಇದೆ. ಕೂಚಿಪುಡಿ ಎಲ್ರಿಗೂ ಕೂಡ ಗೊತ್ತಿರ್ತದೆ. ಕೂಚಿಪುಡಿ ಆಂಧ್ರ ಪ್ರದೇಶ ಅಂತ. ಎ2 ಆಗಬೇಕು. ಎ2 ಎಲ್ಲಿದೆ ಅಂತಂದರೆ ಆಪ್ಷನ್ ಬಿನಲ್ಲಿ ಮಾತ್ರ ಇರತಕ್ಕಂಥದ್ದು. ಶಾಸ್ತ್ರೀಯ ಅಸ್ಸಾಂ, ಭರತನಾಟ್ಯಂ ಕೇರಳ, ಕಥಕ್ಕಳಿ ತಮಿಳುನಾಡು. ಓಕೆ, ಎಲ್ಲರಿಗೂ ಕೂಡ ಕಥಕ್ಕಳಿ ಇಲ್ಲಿ ಕೇರಳ ಆಗಿರ್ತಕ್ಕಂಥದ್ದು, ಭರತನಾಟ್ಯಂ ತಮಿಳುನಾಡು. ಓಕೆ, ಇಲ್ಲಿ ಮಿಸ್ ಆಗಿದೆ. ಕಥಕ್ಕಳಿ ಇಲ್ಲಿ ಕೇರಳ, ಭರತನಾಟ್ಯಂ ತಮಿಳುನಾಡು. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ರೂಪವಿಧ ಆಗಿದೆ ಅಂತ ಕೇಳಿದರೆ ತೆಂಕುತಿಟ್ಟು ಎಂಬತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, 1954ರಲ್ಲಿ ಮೊದಲ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ. 1954ರಲ್ಲಿ ಪ್ರಪ್ರಥಮ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ. ಇದಕ್ಕೆ ಸರಿಯಾದ ಉತ್ತರ ಸಿ ರಾಜಗೋಪಾಲಾಚಾರಿಯವರು ಭಾರತ ರತ್ನ ಪ್ರಶಸ್ತಿ ಪಡೆದ ಭಾರತೀಯರು, ಪ್ರಥಮ ಭಾರತೀಯರು ಅಂತ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕದ ಪ್ರಥಮ ವ್ಯಕ್ತಿ ಯಾರು ಅಂತ ಕೇಳಿದರೆ ಸರ್ ಎಂ ವಿಶ್ವೇಶ್ವರಯ್ಯನವರಾಗಿರ್ತಾರೆ. ಭಾರತ ರತ್ನ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಯಾರಪ್ಪ ಅಂತ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಸರಿಯಾದ ಉತ್ತರ ಆಗಿದೆ. ಹಾಗೆ ಕೊನೆಯ ಪ್ರಶ್ನೆ ನೋಡೋಣ. ಕೆಳಗಿನ ಒಂದು ಸಿವಿಲಿಯನ್ ಅವಾರ್ಡ್ಗಳನ್ನು ಅತ್ಯುನ್ನತದಿಂದ ಕಡಿಮೆ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ತುಂಬ ಇಂಪಾರ್ಟೆಂಟು, ತುಂಬ ಈಸಿ ಕೂಡ ಇದೆ. ಭಾರತ ರತ್ನ ಫಸ್ಟ್ ಬರಬೇಕು ನೋಡಿ. ಇಲ್ಲಿ ಭಾರತ ರತ್ನ ಆದಮೇಲೆ ಪದ್ಮವಿಭೂಷಣ ಬರಬೇಕು. ಭಾರತ ರತ್ನ ಫಸ್ಟ್ ಇಲ್ಲಿ 2 ಆಪ್ಷನ್ಗಳಿದ್ದಾವೆ. 2 ಆಪ್ಷನ್ ಎ ಮತ್ತು ಬಿ ಡೈರೆಕ್ಟಾಗಿ ಡಿಲೀಟ್ ಮಾಡಿಬಿಡ್ಬೋದು. ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ನೋಡಿ, ಭಾರತ ರತ್ನ ಮತ್ತು ಭಾರತ ರತ್ನ ಇದ್ದಾವೆ. ನೆಕ್ಸ್ಟು ಎರಡನೇದು ಪದ್ಮವಿಭೂಷಣ ಅಂತ ಇದೆ ಬರಬೇಕು. ಪದ್ಮಭೂಷಣ ಅಂತ ಕೊಟ್ಟಿದ್ದಾರೆ. ಪದ್ಮವಿಭೂಷಣ, ಪದ್ಮಶ್ರೀ ಕೆಳಗಿನ ಒಂದು ಸಿವಿಲಿಯನ್ ಅವಾರ್ಡ್ ಆಗಿರ್ತಕ್ಕಂಥದ್ದು, 4ನೇ ಸಿವಿಲಿಯನ್ ಅವಾರ್ಡ್. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ, ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನ ತಪ್ಪದೇ ನೋಡ್ತಾ ಹೋಗಿ. ತುಂಬ ಇಂಪಾರ್ಟೆಂಟ್ ವಿಡಿಯೋಗಳು ಬರ್ತಾ ಇರ್ತದೆ. ಕ್ಲಾಸಸ್ಗಳು ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.